ಎಲ್ಲ ರೀತಿಯ ಗೊಂದಲ, ಎಲ್ಲ ರೀತಿಯ ಅಡೆತಡೆಗಳನ್ನು ನಿವಾರಿಸಿಕೊಂಡು ನಾಳೆಯಿಂದ ರಾಜ್ಯದಲ್ಲಿ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ಇದು ಜಾತಿ ಗಣತಿ ಅಲ್ಲ, ಇದೊಂದು ಹಿಂದುಳಿದ ಸ್ಥಿತಿಗತಿಗಳನ್ನು ಅರಿತುಕೊಳ್ಳುವಂತಹ ಸಮೀಕ್ಷೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತಿದ್ದಾರೆ. ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿರುವಂತಹ ಮಧುಸೂದನ್ ನಾಯ್ಕ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಪ್ರಮುಖವಾಗಿ ಪ್ರಶ್ನೆ ಇದ್ದಂಥದ್ದು ಕ್ರಿಶ್ಚಿಯನ್ ಜಾತಿಗಳ ಜೊತೆ ಉಳಿದ ಜಾತಿಗಳನ್ನ ಹೇಗೆ ಸೇರಿಸಿದ್ರಿ ಅನ್ನುವಂಥದ್ದನ್ನ ನೀವು ಅದಕ್ಕೊಂದು ಕ್ಲಾರಿಫಿಕೇಶನ್ ಈಗ ಕೊಟ್ಟಿದ್ದೀರಿ. ಹೇಗೆ ಪ್ರೊಸೆಸ್, ಅದರಲ್ಲಿ ಯಾವ ರೀತಿ ಅದನ್ನು ಹೈಡ್ ಮಾಡಿದಿರಿ? ಇದರಿಂದ ಯಾರಿಗೂ ಅನಾನುಕೂಲ ಆಗಲ್ವಾ? ಯಾವ ರೀತಿಯ ಗೊಂದಲ ಕ್ಲಿಯರ್ ಆಗುತ್ತೆ? ನಾವು ಜೋಡಣೆ ಮಾಡಿ ನೋಟಿಫೈ ಮಾಡಿ ಪಟ್ಟಿಯನ್ನು ಮಾಡಿರೋದಲ್ಲ. ನಾನು ನಿಮ್ಗೆ ತಿಳಿಸಿದ ಹಾಗೆ 15 ವರ್ಷದಿಂದ ಇದೇ ಪಟ್ಟಿ ಇತ್ತು. ಇದೇ ಪಟ್ಟಿಯಲ್ಲಿ ಜನರು ಪಾರ್ಟಿಸಿಪೇಟ್ ಮಾಡಿ ಲಕ್ಷಗಟ್ಟಲೆ ಜನರು ತಮ್ಮದು ಈ ಜಾತಿ ಅಂತ ಹೇಳಿ ಅದು ರೆಕಾರ್ಡ್ ಆಗಿದೆ. ಆ ಪಟ್ಟಿಯ ಬೇಸಿಸ್ ಮೇಲೆ ನಾವು ನಮ್ಮ ಪ್ರೈವೇಟ್ ಯೂಸಿಗೆ ಒಂದು ಡ್ರಾಪ್ ಡೌನ್ ಅನ್ನು ತಯಾರಿ ಮಾಡಿದ್ವಿ. ಅದಕ್ಕೆ ಯಾವುದು ಲೀಗಲ್ ವ್ಯಾಲಿಡಿಟಿ ಇಲ್ಲ, ಯಾವುದು ಕಾನ್ಸಿಕ್ವೆನ್ಸಸ್ ಇಲ್ಲ, ಏನು ಯಾರಿಗೂ ತೊಂದರೆ ಆಗುವ ವಿಷಯ ಅಲ್ಲ. ಆದ್ರೂ ಅದರಲ್ಲಿ ಹೇಳಿರೋ ಇದನ್ನ ಜಾತಿಯ ಪಟ್ಟಿಯನ್ನು ನೋಡಿಕೊಂಡು ಬಹಳಷ್ಟು ಗೊಂದಲ ಕ್ರಿಯೇಟ್ ಆಗಿತ್ತು. ಜನರು, ಪಬ್ಲಿಕ್ಕು, ಕೆಲವು ಲೀಡರ್ಸು, ಪೊಲಿಟಿಕಲ್ಲು, ರಿಲಿಜಿಯಸ್ ಲೀಡರ್ಸು ಅದನ್ನ ಇಶ್ಯೂ ಮಾಡಿದ್ರಿಂದ ನಾವು ನಮ್ಮ ಆಯೋಗದಲ್ಲಿ ಪುನಃ ವಿಮರ್ಶೆ ಮಾಡಿ ಈ ಗೊಂದಲಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತ ವಿಚಾರದಲ್ಲಿ ವಿಚಾರಣೆ ಮಾಡಿ ಇದನ್ನ ನಾವು ಹೈಡ್ ಮಾಡಿದ್ರೆ ಯಾರಿಗೂ ಏನೂ ತೊಂದರೆ ಆಗ್ಲಿಕ್ಕಿಲ್ಲ. ಇದು ಇಷ್ಟೆಲ್ಲ ಪರ್ಟಿಕ್ಯುಲರ್ಲಿ ಕ್ರಿಶ್ಚಿಯನ್ ಸುಫಿಕ್ಸ್ ಇರೋದು ಇಷ್ಟು ಹೈಪ್ ಆಗಿರೋದ್ರಿಂದ ನಾವು ಅದನ್ನ ನಮ್ಮ ಸಿಸ್ಟಮ್ನಲ್ಲಿ ಪ್ರಾಂಪ್ಟ್ ಆಗದಿದ್ದಾಗೆ ಮಾಡಿದರೆ ಯಾರಿಗೂ ಏನೂ ತೊಂದರೆ ಇಲ್ಲ ಅಂತ ದೃಷ್ಟಿಯಲ್ಲಿ ನಾವು ಅದನ್ನ ಹೈಡ್ ಮಾಡಲಿಕ್ಕೆ ನಮ್ಮ ಸಿಸ್ಟಮ್ನಲ್ಲಿ ಅನುಕೂಲ ಮಾಡಿಕೊಂಡಿದ್ದೀವಿ. ಹೈಡ್ ಮಾಡೋದೇನಂತಂದ್ರೆ ಅದು ಹೋಗೋಲ್ಲ, ತೆಗೆದು ಹಾಕೋಲ್ಲ, ಅದು ಅಲ್ಲೇ ಇರ್ತದೆ. ಯಾರಾದರೂ ಬಂದು ತನ್ನ ಇಂಥ ಕ್ರಿಶ್ಚಿಯನ್ ಅಂತ ಹೇಳಿದರೆ ಹಾಗೆ ರೆಕಾರ್ಡ್ ಆಗ್ತದೆ. ನಾವು ಯಾರಿಗೂ ಪ್ರಿವೆಂಟ್ ಮಾಡಲ್ಲ. ಅದು ಸ್ವ ಇಚ್ಛೆಯಿಂದ ಅವ್ರು ಏನು ಹೇಳ್ತಾರೆ ಅದನ್ನು ರೆಕಾರ್ಡ್ ಮಾಡ್ತೀವಿ. ಆ ರೆಕಾರ್ಡ್ ಮಾಡೋ ಅವಕಾಶ ಇರೋದ್ರಿಂದ ನಾವು ಹೈಡ್ ಮಾಡಿದರೆ ಯಾರಿಗೂ ಏನು ತೊಂದರೆ ಆಗೋದ್ರಿಂದ ಮತ್ತು ನಾವು ಪ್ರಾಂಪ್ಟ್ ಮಾಡಿದ್ದೀವಿ ಅಂತ ಅಲಿಗೇಷನ್ ಬರಬಾರ್ದು ಅಂತ ಒಂದೇ ಕಾರಣದಿಂದ ನಾವು ತೀರ್ಮಾನ ತಗೊಂಡು ಈ ಕ್ರಿಶ್ಚಿಯನ್ ವಿಷಯದಲ್ಲಿ ಬಹಳಷ್ಟು ಗೊಂದಲ ಆಗಿರೋದ್ರಿಂದ ನಾವು ನಮ್ಮ ಸಿಸ್ಟಮ್ನಲ್ಲಿ ಅದನ್ನ ಪ್ರಾಂಪ್ಟ್ ಮಾಡೋದು ಬೇಡ ಅಂತ ತೀರ್ಮಾನ ಮಾಡಿ ಅನುಕೂಲ ಮಾಡಿಕೊಂಡಿದ್ದೀವಿ. ಸರ್, ಈಗ ಬಹಳಷ್ಟು ಜನಕ್ಕೆ ಎಲ್ಲೋ ಒಂದ್ ಕಡೆ ನಾವು ಯಾವ ಜಾತಿ ಬರ್ಸಿದ್ರೆ ನಮ್ಮ ಕ್ಯಾಟಗರಿ ಏನಾಗುತ್ತೇನೋ, ನಮ್ಮ ಧರ್ಮ ಬರ್ಸಿದ್ರೆ ಇನ್ನೇನೋ ಆಗುತ್ತೇನೋ, ಈ ರೀತಿಯ ಗೊಂದಲಗಳು ಅಂದ್ರೆ ಆತಂಕಗಳಿದಾವೆ. ಅದ್ರ ಬಗ್ಗೆ ತಮ್ಮ ಸ್ಪಷ್ಟನೆ ಏನು ಆಯೋಗದ? ಆತಂಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಸರ್ವೆ ಮಾಡುವಾಗ ಟ್ರೂತ್ಫುಲ್ಲಿ ಏನಿರಬೇಕು ಅದನ್ನ ಹೇಳಬೇಕು. ಇದು ಅವ್ರು ಯಾವ ಕಾಸ್ಟು ಕಮ್ಯುನಿಟಿಯಲ್ಲಿ ಇರ್ತದೆ ಅದೇ ಬಂದ್ರೆ ರೆಕಾರ್ಡ್ ಆದರೆ ಅದನ್ನ ಎನಲೈಸ್ ಮಾಡ್ಲಿಕ್ಕೆ, ಕರೆಕ್ಟಾಗಿ ಎನಲೈಸ್ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಅದು ಅನಲೈಸ್ ಮಾಡುವಾಗ ಎಕ್ಸ್ಪರ್ಟ್ಸ್ ಇರ್ತಾರೆ, ಸ್ಪೆಷಲಿಸ್ಟ್ ಇರ್ತಾರೆ, ಆಯೋಗದ ಮೆಂಬರ್ಸ್ ಇರ್ತಾರೆ, ಹಿಂದಿನ ಪ್ರೆಸಿಡೆಂಟ್ಸ್ ಇರ್ತದೆ, ನಮಗೆ ರೆಫರೆನ್ಸಸ್ ಇರ್ತದೆ. ಅವನ್ನೆಲ್ಲ ಲಕ್ಷ್ಯದಲ್ಲಿ ಇಟ್ಕೊಂಡು ಅದನ್ನ ಯಾವ ಗ್ರೂಪ್ನಲ್ಲಿ ಹಾಕಿ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು ಅದನ್ನೇ ಮಾಡೋದು. ಅದರಿಂದ ಏನು ಹಿಂದೆ ಮುಂದೆ ಆಗೋದಿಲ್ಲ. ಅದು ಬರೀ ಇಮ್ಯಾಜಿನರಿ ಗೊಂದಲವನ್ನು ಕ್ರಿಯೇಟ್ ಮಾಡಿಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಜನ. ಅದು ಕೊನೆಗೆ ನಾವು ಅನಲೈಸ್ ಮಾಡುವಾಗ ಇವು ಯಾವ ವಿಷಯವು ಏನು ಎಫೆಕ್ಟ್ ಆಗೋಲ್ಲ ಡಿಸಿಷನ್ ಮೇಕಿಂಗ್ನಲ್ಲಿ, ನಮ್ಮ ರೆಕಮೆಂಡೇಶನ್ ಕೊಡೋದ್ರಲ್ಲಿ. ಅದಕ್ಕೆ ಜನರಿಗೆ ನಿಮ್ಮ ಹತ್ರ ಅಪೀಲ್ ಮಾಡೋದೇನೆಂದ್ರೆ ಅದು ಗೊಂದಲ ಅಂತ ತಿಳ್ಕೊಂಡು ಡಿಸ್ಟರ್ಬ್ ಆಗಿ ಅನಾವಶ್ಯಕವಾಗಿ ತಾವು ಗೊಂದಲದಲ್ಲಿ ಇರೋ ಅವಶ್ಯಕತೆ ಇಲ್ಲ. ತಾವು ಸಮೀಕ್ಷೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇದರಿಂದ ಎಲ್ಲ 7 ಕೋಟಿ ಜನರಿಗೆ ಅನುಕೂಲ ಆಗ್ತದೆ. ಕರೆಕ್ಟಾಗಿ ಯಾರ್ಯಾರಿಗೆ ಏನು ವೆಲ್ಫೇರ್ ಮೆಜರ್ಸ್ ಮಾಡಬೇಕು ಅಂತ ಗವರ್ಮೆಂಟಿಗೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಬಲ್ಲೆ. ಈಗ ನೀವು ಅಂದ್ಕೊಂಡ ಪ್ರಕಾರ ಎಲ್ಲ ಸಿದ್ಧತೆಗಳು ಮುಗ್ದಿದಾವ? ಅಂದ್ರೆ ತರಬೇತಿ ರಾಜ್ಯಾದ್ಯಂತ ಆಗ್ತಾ ಇದೆಯಾ? ಬೆಂಗಳೂರಲ್ಲಿ ಪ್ರತ್ಯೇಕ ತರಬೇತಿ ಏನಾದ್ರು ಅವಶ್ಯಕತೆ ಇದೆಯಾ? ಏನಿಲ್ಲ, ನಾವು ಮುಂಚೆಯಿಂದನೂ ಪ್ಲಾನ್ ಮಾಡಿದಾಗೆ ಮಾಸ್ಟರ್ ಟ್ರೈನಿಂಗ್ ಆಗಿದೆ, ಅದರಿಂದ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಟ್ರೈನಿಂಗ್ ಆಗಿದೆ, ಫೀಲ್ಡ್ ಲೆವೆಲ್ನಲ್ಲಿ ಟ್ರೈನಿಂಗ್ ಆಗಿದೆ. ಎಡಿಷನಲಿ ನಾವು 2 ಹೊಸದಾಗಿ ಆ್ಯಪನ್ನು ಕ್ರಿಯೇಟ್ ಮಾಡಿ
ಒಂದು ಸೆಲ್ಫ್ ಟ್ರೈನಿಂಗ್ ಮಾಡ್ತದೆ, ಸೆಲ್ಫ್ ಟೆಸ್ಟ್ ಮಾಡಲಿಕ್ಕೆ ಆಗ್ತದೆ. ಮಾಸ್ಟರ್ ಟ್ರೈನರ್ಸಿಗೆ ಫರ್ದರ್ ಟ್ರೈನಿಂಗ್ ಮಾಡಲಿಕ್ಕೆ ಅದಕ್ಕೂ ಒಂದು ಆ್ಯಪ್ ಇದೆ. ಹೀಗಾಗಿ ಟ್ರೈನಿಂಗ್ನಲ್ಲಿ ಏನು ಕಡಿಮೆ ಆಗೋದಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದಿಷ್ಟು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿರುವಂತಹ ಮಧುಸೂದನ್ ನಾಯ್ಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.